ಸರ್ ಈಗ ನಾಳೆ ಆಗ್ತಿದೆ, ಏನೇನು ನಿರೀಕ್ಷೆ ಇದೆ, ಏನೇನು ಡಿಮಾಂಡ್ ಮಾಡಿದ್ರಿ, ದೆಹಲಿಯಲ್ಲಿ ಮೀಟಿಂಗ್ ಮಾಡಿದ್ರಿ, ಮೇಜರ್ ಬೇಡಿಕೆ ಏನೇನಿದೆ ಸರ್? ಯಾರ್ದು? ನಿಮ್ದು ಏನೇನು ನಿರೀಕ್ಷೆ ಇದೆ ಅಂತ? ಅಲ್ಲ, ಹೆಚ್ಚಿನ ದುಡ್ಡು ಬೇಕು, ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಬೇಕು, ನೀರಾವರಿ ಕೊಟ್ಟಿಲ್ಲ, ನೀರಾವರಿ ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಆಮೇಲೆ ಸರ್ಕಾರದ ಯಾವ ರೀತಿ ಮನವಿದೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಡೆಫಿನೆಟ್ಲಿ ಮೀ ಆಸ್ ಅನ್ ಇಂಡಿವಿಜುವಲ್ ವಿ ಹೋಪ್ ದಟ್ ಮೋರ್ ಮನಿ ವಿಲ್ ಕಮ್ ಟು ಸ್ಟೇಟ್ ಫಾರ್ ದ ಡೆವಲಪ್ಮೆಂಟ್. ನಮ್ಮ ಶೇರ್ ಏನ್ ಬೇಕು ಆ ಶೇರ್ ಏನ್ ಬೇಕು, ನಮಗೆ ಕಾನೂನುಬದ್ಧವಾಗಿ ಬರ್ತಕ್ಕಂಥ ಶೇರ್ ಇದೆ, ಕರ್ನಾಟಕ ಸರ್ಕಾರದ ಜನರ ತೆರಿಗೆದು ದುಡ್ಡು ಏನಿದೆ ಅದು ಬರಬೇಕಂತಕ್ಕಂಥದ್ದು ನಮ್ಮ ಮೊದಲನೇ ಮನವಿ. ಅದರ ಜೊತೆಗಿನ ಹೆಚ್ಚಿನ ಹಣವನ್ನು ಒದಗಿಸಬೇಕಂತ ನಮ್ಮ ಮನವಿ ಇದೆ. ಪ್ರತಿ ಬಾರಿ ಕೂಡ ಅಸಮಾನತೆ ಬಗ್ಗೆ ಮಾತಾಡ್ತಿದ್ರೆ, ಕರೆಕ್ಟಾಗಿ ತೆರಿಗೆ ಬರ್ತಿಲ್ಲ, ವಾಪಸ್ ಬರ್ತಿಲ್ಲ ಅಂತ ಹೇಳಿ. ಅಲ್ಲ, ಇದೇ ಅಲ್ಲ ಅದು ಅದೆಲ್ಲ ಸರಿ ಆಗ್ಬೋದು ಅಂತ ಗೊತ್ತಿಲ್ಲ. ಹೋಪ್ಫುಲಿ, ಯಾಕಂದ್ರೆ ಇದೇನು ಪ್ರಧಾನಮಂತ್ರಿಯವರು ಏನು ಸುಪ್ರೀಂ ಆಗಿ ಯಾವಾಗಲೂ ಟ್ರೀಟ್ ಮಾಡ್ತಾನೆ ಬಂದಿದ್ದಾರೆ. ಕಳೆದ 10 ವರ್ಷದಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಅಟ್ಲೀಸ್ಟ್ ಈ ಬಾರಿ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ನಾನು ವೈಯಕ್ತಿಕ ಹಾಗೂ ಸರ್ಕಾರ ವತಿಯಿಂದ ಮನವಿ ಮಾಡ್ತೀವಿ. ಸರ್, ಕಳೆದ ಬಾರಿ ಸಂಸದರು ಸಚಿವರನ್ನ ಭೇಟಿಯಾದಾಗ ಈ ಬಜೆಟ್ ಬಗ್ಗೆ ಏನೋ ಚರ್ಚೆ ಆಗಿತ್ತು ಸರ್? ಯಾರು? ರಾಜ್ಯದ ಬಗ್ಗೆ ಡೆಲ್ಲಿಯಲ್ಲಿ ಮೀಟಿಂಗ್ ಆಗಿತ್ತು. ಅಲ್ಲ, ಆಬ್ವಿಯಸ್ಲಿ ನಾನಂತೂ ಹೋಗಿರಲಿಲ್ಲ ಮೀಟಿಂಗ್ ನಲ್ಲಿ. ಆಬ್ವಿಯಸ್ಲಿ ಯಾವಾಗ ಯಾರೇ ರಾಜ್ಯದ ಮಂತ್ರಿಗಳಾಗಿರಲಿ, ಮುಖ್ಯಮಂತ್ರಿ ಹೋದಾಗ ರಾಜ್ಯದ ಹಿತದೃಷ್ಟಿಯಿಂದ ಹೋಗಿರ್ತಾರೆ, ಮಾತನಾಡಿರ್ತಾರೆ. ಇಂಡಸ್ಟ್ರಿ ಕಡೆಯಿಂದ ಇದೊಂದು ಪ್ರಪೋಸಲ್ ಬಂದಿದೆ, ಇನ್ನ ಪ್ರಪೋಸಲ್ ಹಂತದಲ್ಲಿದೆ, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಹಂಗಾಗಿ ಮೊನ್ನೆ ತಾನೇ ನಮ್ಮ ಸೆಕ್ರೆಟರಿಗಳು, ಐಟಿ ಸೆಕ್ರೆಟರಿಗಳು ಟ್ರೇಡ್ ಯೂನಿಯನ್ ಅವರಿಗೆ ಕರೆಸಿಬಿಟ್ಟು, ಯೂನಿಯನ್ ಅವರಿಗೆ ವಿಶೇಷವಾಗಿ ಐಟಿ ಯೂನಿಯನ್ ಅವರಿಗೆ ಕರೆಸಿ ಅವ್ರ ಎಂಪ್ಲಾಯೀಸ್ನ ಕರೆಸಿ ಮಾತನಾಡಿದ್ವಿ. ಅವ್ರದಾದಂಥ ಡಿಸೆಂಟ್ ಇದೆ, ಇದನ್ನ ಅವ್ರದಾದಂಥ ಅಭಿಪ್ರಾಯಗಳು ಇನ್ನ ಸಂಗ್ರಹಣೆ ಕೂಡ ಮಾಡ್ತಾ ಇದ್ದೀವಿ. ಕೆಲವರು ಪಾಸಿಟಿವ್ ಇದ್ದಾರೆ, ಬಹಳ ಜನ ನೆಗೆಟಿವ್ ಕೂಡ ಆಗಿದ್ದಾರೆ. ಇದು ಈಗ ಇಂಡಸ್ಟ್ರಿಗೆ, ಬಿಕಾಸ್ ಇದು ಪಬ್ಲಿಕ್ ಡೊಮೈನ್ ಇರೋದ್ರಿಂದ ಅವರ ಅಭಿಪ್ರಾಯಗಳನ್ನ ಹೇಳ್ಬೋದು. ಖಂಡಿತವಾಗ್ಲೂ ಸರ್ಕಾರ ಅಂತಿಮ ನಿರ್ಣಯ ತಗೊಳ್ತದೆ. ಎದುರದು ನೋಡ್ಬೇಕು, ಸನ್ಮಾನ್ಯ ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಾರೆ.